ಸ್ನೇಹಿತರೆ, ಫಿಫಾ ವರ್ಲ್ಡ್ ಕಪ್ ಜಗತ್ತಿನ ಪ್ರತಿಷ್ಠಿತ ಕ್ರೀಡಾಕೂಟ ಅನ್ನೋದು ಎಲ್ರಿಗೂ ಗೊತ್ತಿದೆ. ವಿಶ್ವದಾದ್ಯಂತ ಅಪಾರವಾದಂಥ ಅಭಿಮಾನಿಗಳನ್ನ ಹೊಂದಿದೆ ಈ ಪಂದ್ಯಾವಳಿ. ಹೀಗಿದ್ದಾಗ ಇದನ್ನ ಪ್ರಸಾರ ಮಾಡೋದಕ್ಕೆ ಎಲ್ಲಾ ದೇಶಗಳು ಕಾಯ್ತಿರುತ್ತೆ. ಅಂಥದ್ರಲ್ಲಿ ಭಾರತ ಇದನ್ನ ಪ್ರಸಾರ ಮಾಡೋಕ್ಕೆ ಯಾವ ಟಿವಿ ಚಾನಲ್ ಮುಂದಾಯಿತು ಮತ್ತೆ ಇದಕ್ಕಾಗಿ ಹೇಗೆ ಬಾರ್ಗೇನ್ ನಡೀತು, ಅಂದ್ರೆ ಚೌಕಾಶಿ ನಡೀತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮ ಶಿವಮೊಗ್ಗ. ಸ್ನೇಹಿತರೆ, ಫಿಫಾ ವರ್ಲ್ಡ್ ಕಪ್ ಎಷ್ಟು ಫೇಮಸ್ ಅನ್ನೋದು ನಿಮಗೆ ಗೊತ್ತಿದೆ. ಈ ಬಾರಿ 48 ತಂಡಗಳು, ಅಂದ್ರೆ 48 ದೇಶಗಳು ತಮ್ಮ ತಂಡವನ್ನ ಕಳಿಸಿದೆ. ಪಾರ್ಟಿಸಿಪೇಟ್ ಮಾಡ್ತಿರೋದು 48 ತಂಡಗಳಾದ್ರೂ ಕೂಡ ವಿಶ್ವದಾದ್ಯಂತ ಎಲ್ಲಾ ದೇಶದಲ್ಲೂ ಕೂಡ ಕ್ರೀಡಾ ಪ್ರೇಮಿಗಳು ಈ ಪಂದ್ಯವನ್ನ ನೋಡ್ತಾರೆ. ಬಹಳ ಲಕ್ಷಾಂತರ ಜನ ನೋಡ್ತಾರೆ. ಹಾಗಾಗಿನೇ ಪ್ರತಿಯೊಂದು ದೇಶನೂ ಕೂಡ ಈ ಪಂದ್ಯಗಳನ್ನ ಪ್ರಸಾರ ಮಾಡೋದಕ್ಕೆ, ಬ್ರಾಡ್ಕಾಸ್ಟ್ ರೈಟ್ಸ್ ಅನ್ನ ತಗೊಳ್ಳೋದಕ್ಕೆ ಟಿವಿ ಚಾನೆಲ್ಗಳು ಕಾತರದಿಂದ ಕಾಯ್ತಿರುತ್ತೆ, ಪೈಪೋಟಿಗೆ ಬೀಳುತ್ತೆ ಅಂತಾನೆ ಹೇಳ್ಬೋದು. ಈ ಬಾರಿ 147 ದೇಶಗಳು ಮೊದಲಿಗೆ ಬ್ರಾಡ್ಕಾಸ್ಟ್ ರೈಟ್ಸ್ ಅನ್ನ ತಗೊಂಡ್ಬಿಡ್ತು. ಅಂದ್ರೆ ಅಷ್ಟು ಕಾಂಪಿಟೇಷನ್ ಇತ್ತು ಅಂತ ಹೇಳ್ಬೋದು. ಅದರಲ್ಲಿ ಅಮೆರಿಕಾ ಫಾಕ್ಸ್ ಟಿವಿ ತಗೊಂಡಿದೆ, UK-ನಲ್ಲಿ ಏನು BBC ತಗೊಂಡಿದೆ, ಆಸ್ಟ್ರೇಲಿಯಾದಲ್ಲಿ SBS ಅನ್ನುವಂಥ ಒಂದು ಟಿವಿ ಚಾನಲ್ ಬ್ರಾಡ್ಕಾಸ್ಟ್ ರೈಟ್ಸ್ ಅನ್ನ ತಗೊಂಡಿದೆ. ಆದ್ರೆ ಇನ್ನೇನು ಪಂದ್ಯ ಶುರುವಾಗಕ್ಕೆ, ಅಂದ್ರೆ ಟೂರ್ನಮೆಂಟ್ ಶುರುವಾಗಕ್ಕೆ 1 ವಾರ ಇತ್ತು ಅಷ್ಟೇ. ಅಲ್ಲಿವರೆಗೂ ಭಾರತ ಮತ್ತು ಚೀನಾ ತಗೊಂಡಿರ್ಲಿಲ್ಲ. ಆದ್ರೆ ಈ ಎರಡೂ ದೇಶದಲ್ಲಿ ಜನಸಂಖ್ಯೆನೂ ಜಾಸ್ತಿ, ಮತ್ತೆ ಈ ಫಿಫಾ ವರ್ಲ್ಡ್ ಕಪ್ ಅನ್ನ ನೋಡೋರು ಜಾಸ್ತಿ. ಕಳೆದ ಬಾರಿ ಅಂದ್ರೆ 2022ರಲ್ಲಿ ಕತಾರ್ನಲ್ಲಿ ನಡೆದಂತ ವರ್ಲ್ಡ್ ಕಪ್ ಅನ್ನ ಚೀನಾದಲ್ಲಿ ಸುಮಾರು 47% ಜನ ನೋಡಿದ್ರಂತೆ. ಅಲ್ಲಿನ ಜನಸಂಖ್ಯೆ 141 ಕೋಟಿ. ನಮ್ಮ ಭಾರತದ ಜನಸಂಖ್ಯೆ 147 ಕೋಟಿಯನ್ನ ಮೀರಿದೆ. ಹೀಗಿದ್ದಾಗ ಈ ಎರಡೂ ದೇಶಗಳು ಒಂದು ಫಿಫಾ ವರ್ಲ್ಡ್ ಕಪ್ಗೆ ಬಹಳ ಮುಖ್ಯವಾದಂತ ಒಂದು ವೀಕ್ಷಕರು ಇರುವಂತ ದೇಶ ಅಂತಾನೆ ಹೇಳ್ಬೋದು. ಹಾಗಿದ್ರೂ ಕೂಡ ಅಲ್ಲಿ ಒಂದು ಚೌಕಾಶಿ ನಡೀತಾ ಇತ್ತು. ಕೊನೆಗೆ ಚೀನಾದ CMG ಚಾನಲ್ ಅಂತಂದ್ರೆ ಚೀನಾ ಮೀಡಿಯಾ ಗ್ರೂಪ್ $60 ಮಿಲಿಯನ್ ಇದನ್ನ ಕೊಂಡ್ಕೊಳ್ತು. ಇದಾದ್ಮೇಲೆ ಭಾರತ ಇನ್ನು ಬ್ರಾಡ್ಕಾಸ್ಟ್ ರೈಟ್ಸ್ ಅನ್ನ ಕೊಂಡ್ಕೊಂಡಿರ್ಲಿಲ್ಲ. ಇನ್ನೇನು ಫಿಫಾ ವರ್ಲ್ಡ್ ಕಪ್ ಪಂದ್ಯಾವಳಿ ಶುರುವಾಗುತ್ತೆ, 1 ವಾರ ಇದೆ ಅನ್ನುವಾಗ್ಲೂ ಕೂಡ ಅದು ಇತ್ಯರ್ಥನೇ ಆಗಿರಲಿಲ್ಲ. ಯಾಕಂದ್ರೆ ಅಲ್ಲಿ ಒಂದು ಚೌಕಾಶಿ ನಡೀತಾ ಇತ್ತು. ಇದನ್ನ ಚೌಕಾಶಿ ಮಾಡ್ತಿದ್ದ ಕಂಪನಿ ಯಾವುದು ಅಂದ್ರೆ ನಮ್ಮ ಭಾರತದಲ್ಲಿ ರಿಲಯನ್ಸ್ ಕಂಪನಿ. ಅದು ಕಳೆದ ಬಾರಿ ಕೂಡ ವೈಕಾಮ್ 18 ಗ್ರೂಪ್ ಮೂಲಕ ಈ ಬ್ರಾಡ್ಕಾಸ್ಟ್ ರೈಟ್ಸ್ ಅನ್ನ ಕೊಂಡ್ಕೊಂಡಿತ್ತು. ಅದು $60 ಮಿಲಿಯನ್ ಕಳೆದ ಬಾರಿ ಕೊಂಡ್ಕೊಂಡಿತ್ತು. ಈ ಬಾರಿ ಫಿಫಾ $100 ಮಿಲಿಯನ್ ಮಾರಾಟ ಮಾಡೋಕೆ ಮುಂದೆ ಬಂತು. ಆದ್ರೆ ರಿಲಯನ್ಸ್ ಅದಕ್ಕೆ ಒಪ್ಕೊಳ್ಳೇ ಇಲ್ಲ. ನಾನು ಅಷ್ಟು ಕೊಡಕ್ ಸಾಧ್ಯನೇ ಇಲ್ಲ ಅಂತ ಪಟ್ಟು ಹಿಡಿತಂತೆ. ಅದ್ರ ಜೊತೆನಲ್ಲಿ ಅದು ಕೇಳಿದಂತ ರೇಟ್ ಎಷ್ಟಿತ್ತು ಗೊತ್ತಾ? $20 ಮಿಲಿಯನ್. ಅಂದ್ರೆ ಫಿಫಾ $100 ಮಿಲಿಯನ್ ಕೇಳುವಾಗ ರಿಲಯನ್ಸ್ $20 ಮಿಲಿಯನ್ ಕೇಳ್ತಾ ಇದೆ. ಅದು ಬಗೆಹರಿಲೇ ಇಲ್ಲ, ಇತ್ಯರ್ಥ ಆಗಲಿಲ್ಲ. ಈಗ ಒಂಥರ ತರಕಾರಿ ತಗೊಳಕ್ ಹೋದಾಗ ಅವನು $100 kg ಅಂತಂದ್ರೆ $20 ಕೊಡ್ತೀಯಪ್ಪ ಅಂತ ಕೇಳಿದ್ರೆ ನಮ್ಮನೆ ಉಗಿದ್ ಕಳಿಸ್ತಾರೆ. ಹೀಗಿದ್ದಾಗ ಇಲ್ಲಿ ನಡೆದಂತ ಚೌಕಾಶಿ ಇದೆಯಲ್ಲ, ಇದು ಎಳೆದು ಕೊನೆಗೆ ಇನ್ನೊಂದು ವಾರ ಇದೆ ಅನ್ನೋವರೆಗೂ ಕೂಡ ಇತ್ಯರ್ಥನೇ ಆಗಿರ್ಲಿಲ್ಲ. ಕೊನೆಗೆ ಫಿಫಾ ಏನ್ ಮಾಡ್ತು, $60 ಮಿಲಿಯನ್ ಇಳಿತು. ಅಷ್ಟನ್ನಾದ್ರೂ ಕೊಡಿ ಅಂತ. ಆದ್ರೆ ರಿಲಯನ್ಸ್ ಅದಕ್ಕೆ ಬಗ್ಲಿಲ್ಲ ಅಂತ ಹೇಳಲಾಗ್ತದೆ. ಕೊನೆಗೆ ಅದು ಜಿ ನೆಟ್ವರ್ಕ್ನ ಪಾಲಾಯ್ತು. ಜಿ ನೆಟ್ವರ್ಕ್ $35 ಮಿಲಿಯನ್ ಈ ಬ್ರಾಡ್ಕಾಸ್ಟ್ ರೈಟ್ಸ್ ಅನ್ನ ತಗೊಳ್ತು. ಅದು ಎಲ್ಲಿವರೆಗೆ ಅಂತಂದ್ರೆ 2034 ಅಲ್ಲಿಯವರೆಗೆ ಕೂಡ 2034 ವರೆಗೆ ಕೂಡ ನಡೆಯುವಂತಹ ಎಲ್ಲ ಫಿಫಾ ವರ್ಲ್ಡ್ ಕಪ್ ಪಂದ್ಯಾವಳಿಗಳ ಬ್ರಾಡ್ಕಾಸ್ಟ್ ರೈಟ್ಸ್ ಅನ್ನ ಈಗ ಜಿ ಎಂಟರ್ಟೈನ್ಮೆಂಟ್ ತಗೊಂಡಿದೆ. ಅಂದ್ರೆ ಜಿ ತನ್ನ ಅಂಗಸಂಸ್ಥೆ ಆದಂತ ಒಂದು ಹೊಸ ಯೂನಿಟ್ 8 ಅನ್ನುವಂತ ಒಂದು ಸ್ಪೋರ್ಟ್ಸ್ ಚಾನಲ್ ಅನ್ನ ಶುರು ಮಾಡಿದೆ. ಆ ಚಾನಲ್ ಮೂಲಕ ಈಗ ಅದನ್ನ ಬಿತ್ತರಿಸ್ತದೆ. ಅಷ್ಟೇ ಅಲ್ಲ, Z5 ಇಂದ ಕೂಡ ಲೈವ್ ಬ್ರಾಡ್ಕಾಸ್ಟ್ ಅನ್ನ ಮಾಡ್ತಾ ಇದೆ. ಇದಕ್ಕಾಗಿ ಅದು ಕೊಟ್ಟಿದ್ದು $35 ಮಿಲಿಯನ್. ಈಗ ಫಿಫಾ ವರ್ಲ್ಡ್ ಕಪ್ ಮಾತ್ರ ಅಲ್ಲದೆ ಅದು ಫಿಫಾ ಸಂಸ್ಥೆ ನಡೆಸುವಂತಹ 2034 ವರೆಗೆ ನಡೆಸುವಂತ ಎಲ್ಲ ಫುಟ್ಬಾಲ್ ಇವೆಂಟ್ಗಳನ್ನ ಕೂಡ ಅದು ಬ್ರಾಡ್ಕಾಸ್ಟ್ ಮಾಡಬಹುದು. ಆ ತರದ ಒಂದು ಒಪ್ಪಂದವನ್ನ ಅದು ಮಾಡ್ಕೊಂಡಿದೆ.
ಸುಮಾರು 39 ಇವೆಂಟ್ಗಳನ್ನು ಏನು ಫಿಫಾ ಸಂಸ್ಥೆ ನಡೆಸುತ್ತೆ ಫುಟ್ಬಾಲ್ ಇವೆಂಟ್ಗಳನ್ನ ಅದೆಲ್ಲವನ್ನ ಕೂಡ ಪ್ರಸಾರ ಮಾಡುವಂಥ ಒಂದು ಹಕ್ಕನ್ನು ಈಗ ಝೀ ಪಡ್ಕೊಂಡಿದೆ. ಅದರಲ್ಲಿ ಮಹಿಳೆಯರದು ಫುಟ್ಬಾಲ್ ಟೂರ್ನಮೆಂಟ್ಗಳಿರ್ಬೋದು, ಪುರುಷರ ಟೂರ್ನಮೆಂಟ್ ಇರ್ಬೋದು, ಮತ್ತು ಡಾಕ್ಯುಮೆಂಟ್ರೀಸ್ ಏನು ಫಿಫಾದವರು ನಿರ್ಮಾಣ ಮಾಡ್ತಾರೆ ಅದನ್ನು ಕೂಡ ಪ್ರಸಾರ ಮಾಡುವಂಥ ರೈಟ್ಸ್ ಈಗ ಝೀಗೆ ಸಿಕ್ಕಿದೆ. ಅದಲ್ಲದೆ ಈಗ ನಾನು ಹೇಳಿದೆ ಫಿಫಾ ವರ್ಲ್ಡ್ ಕಪ್ ಕೂಡ ಅದು ಪ್ರಸಾರ ಮಾಡೋ ಹಕ್ಕನ್ನು ಪಡ್ಕೊಂಡಿದೆ ಅಂತ. ಅದು ಈಗ ಈ ವರ್ಷ ಬಿಟ್ಟರೆ ನಂತರ ಮತ್ತೆ 4 ವರ್ಷದ ನಂತರ ಅಂದರೆ 2030ರಲ್ಲಿ ನಡೆಯುವಂಥ ಫಿಫಾ ವರ್ಲ್ಡ್ ಕಪ್ಪು ಮತ್ತು 2034ರಲ್ಲಿ ನಡೆಯುವಂಥ ಫಿಫಾ ವರ್ಲ್ಡ್ ಕಪ್ ಅದನ್ನು ಕೂಡ ಪ್ರಸಾರ ಮಾಡುವಂಥ ಹಕ್ಕನ್ನು ಒಟ್ಟಿಗೆ ಇದು $35 ಮಿಲಿಯನ್ ಈಗ ಪಡ್ಕೊಂಡಿದೆ. ಇದಲ್ಲದೆ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳನ್ನ ನೇರ ಪ್ರಸಾರ ಮಾಡೋದಕ್ಕೆ ದೂರದರ್ಶನಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅಂದ್ರೆ ಡಿ ಸ್ಪೋರ್ಟ್ಸ್ ಚಾನಲ್ ಮೂಲಕ ನಾವು ಈ ಪಂದ್ಯಗಳನ್ನ ನೋಡ್ಬೋದು, ಫ್ರೀಯಾಗಿ ನೋಡ್ಬೋದು. ಇದು ಡಿ ಫ್ರೀ ಕೇಬಲ್ ಡಿಶ್ ಏನಿದೆ ಆ ಡಿಶ್ ಮೂಲಕ ಇದು ಪ್ರಸಾರ ಆಗುತ್ತೆ. ಫಿಫಾ ವರ್ಲ್ಡ್ ಕಪ್ ಕೋಟ್ಯಾಂತರ ಡಾಲರ್ ವ್ಯವಹಾರ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.